ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಆಫ್ರಿಕಾದ ಒಬ್ಬ ಕಪ್ಪು ಮನುಷ್ಯ, ಇವನನ್ನು ಕಾಪೋ ಎಂದು ಕರೆಯುತ್ತಾರೆ. ಅವನು ಭಾರತಕ್ಕೆ ಆಫ್ರಿಕಾ ಮತ್ತು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನೋಡಲು ಬಂದಿದ್ದಾನೆ. ಇಲ್ಲಿನ ಐಟಂಗಳನ್ನು ನೋಡಿ ಒಂದಿಷ್ಟು ದಿನಗಳ ಕಾಲ ಇಲ್ಲೇ ಉಳಿದು ಸುತ್ತಾಡಬೇಕು ಎಂದುಕೊಳ್ಳುತ್ತಿದ್ದಾನೆ. ಸ್ನೇಹಿತರೆ, ಇಲ್ಲಿ ಅವನು ಒಂದು ಕೋಣೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ದೆಹಲಿ ಅಂತಹ ದೊಡ್ಡ ನಗರದಲ್ಲಿ ಅವನು 15ರಿಂದ 20 ದಿನಗಳವರೆಗೆ ಉಳಿಯಬೇಕಿತ್ತು. ಅದಕ್ಕಾಗಿ ಒಂದು ಒಳ್ಳೆಯ ಬಾಡಿಗೆ ಮನೆಯನ್ನು ಹುಡುಕುತ್ತಿದ್ದನು. ಸ್ನೇಹಿತರೆ, ಅವನು ದೆಹಲಿಯ ರಾಜಾಜಿನಗರ ಪ್ರದೇಶಕ್ಕೆ ಹೋಗಿ ಸುತ್ತಮುತ್ತಲಿನ ಜನರನ್ನು ಕೇಳಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಒಂದು ತಿಂಗಳ ಬಾಡಿಗೆ ಕೋಣೆ ಸಿಗುತ್ತದೆಯೇ? ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಮನೆ ಕಾರ್ಡನ್ನೇ ಸನ್ನೆ ಮಾಡಿ ಹೇಳುತ್ತಾನೆ, ಆ ಮನೆಗೆ ಹೋಗಿ, ಅಲ್ಲಿ ನಿಮಗೆ ಕೋಣೆ ಸಿಗುತ್ತದೆ. ಸ್ನೇಹಿತರೆ, ಈ ಕಾಪು ಮನುಷ್ಯ ಮನೆಗೆ ಹೋಗುತ್ತಾನೆ. ಮನೆಯ ಬೆಲ್ ಒತ್ತುತ್ತಾನೆ. ಒಳಗಿನಿಂದ 35 ವರ್ಷದ ಅತ್ಯಂತ ಸುಂದರ ಮಹಿಳೆ ಹೊರಬರುತ್ತಾಳೆ. ಅವಳನ್ನು ನೋಡಿದ ಕೂಡಲೇ ಮನುಷ್ಯ ಹಸಿವೆ ಹಾರಿ ಹೋಗುತ್ತದೆ. ನೋಡಲು ತುಂಬಾನೇ ಸುಂದರವಾದ ಅಪ್ಸರೆಯಂತಹ ಮಹಿಳೆ ಅವಳು. ಕೋಗಿಲೆ ಕಂಠದವಳು. ಈ ಕಾಪು ಮನುಷ್ಯ ಅವಳನ್ನು ನೋಡಿದಾಗ ಅವನ ಒಳಗೆ ಹಸಿವು ಎಂಬುದು ಹಾರಿ ಹೋಗಿ ಕಾಮದ ಬೆಂಕಿಯೇ ಉರಿಯುತ್ತದೆ. ನಂತರ ಆ ಮಹಿಳೆಗೆ ಹೇಳುತ್ತಾನೆ, ಮೇಡಮ್, ಯಾರೋ ಒಬ್ಬರು ಪರ್ಸನ್ ನನಗೆ ಹೇಳಿದರು, ಇಲ್ಲಿ ಬಾಡಿಗೆಗೆ ಒಂದು ಖಾಲಿ ಕೋಣೆ ಇದೆ ಎಂದು, ಇದ್ದರೆ ನನಗೂ ಬೇಕು ಎಂದು ವಿನಂತಿಸುತ್ತಾನೆ. ಸ್ನೇಹಿತರೆ, ಈ ಮಹಿಳೆ ಅವನಿಗೆ ಕೋಣೆ ತೋರಿಸುತ್ತಾಳೆ. ನಂತರ ಅವನು ಈ ಮಹಿಳೆಗೆ ಹೇಳುತ್ತಾನೆ, ಸರಿ, ನಾನು ಇಲ್ಲೇ ಉಳಿಯುತ್ತೇನೆ. ನಂತರ ಈ ಮಹಿಳೆ ಅವನಿಗೆ ಹೇಳುತ್ತಾಳೆ, ನೀವು ನನಗೆ ಅಡ್ವಾನ್ಸ್ ಬಾಡಿಗೆ ಕೊಡಿ. ಈ ಕಾಪು ವ್ಯಕ್ತಿ ಅವಳಿಗೆ ಹೇಳುತ್ತಾನೆ, ಈಗ ನನ್ನ ಬಳಿ ಅಡ್ವಾನ್ಸ್ಗಾಗಿ ಬಾಡಿಗೆ ಕೊಡಲು ಅಷ್ಟೊಂದು ದುಡ್ಡಿಲ್ಲ, ನಾನು ನಿಮಗೆ 2 ದಿನಗಳ ನಂತರ ಕೊಡುತ್ತೇನೆ ಎನ್ನುತ್ತಾನೆ. ಆ ಮಹಿಳೆಯ ಹೆಸರು ಪಂಕಜ. ಪಂಕಜ ತನ್ನ ಕೋಣೆಗೆ ಹೋಗುತ್ತಾಳೆ. 2 ದಿನಗಳ ಸಮಯ ಕೇಳಿದಾಗ ಮಹಿಳೆ ಮತ್ತೆ ಆಫ್ರಿಕಾದ ಕಾಪು ಮನುಷ್ಯನ ಕೋಣೆಗೆ ಹೋಗಿ ಬಾಡಿಗೆ ಕೇಳಲು ಎಂದುಕೊಂಡು ಅವನ ಕೋಣೆಯಲ್ಲಿ ಬಳಿ ಹೋಗುತ್ತಾಳೆ. ಅವನ ಕೋಣೆ ಒಳಗಿನಿಂದ ಮುಚ್ಚಿರುತ್ತದೆ. ಸ್ನೇಹಿತರೆ, ಪಂಕಜ ಕಿಟಕಿಯಿಂದ ಒಳಗೆ ನೋಡಿದಾಗ ಆ ಕಾಪು ಮನುಷ್ಯ ತನ್ನ ಫೋನ್ನಲ್ಲಿ ಕೆಲವು ಕಾಮ ವಿಡಿಯೋಗಳನ್ನು ನೋಡುತ್ತಾ ಜೋರಾಗಿ ಕೆಲಸ ಮಾಡುತ್ತಾನೆ. ಸ್ನೇಹಿತರೆ, ಪಂಕಜ ಇದೆಲ್ಲ ನೋಡಿದಾಗ ಅವರು ಗಾಬರಿಯಾಗಿ ಅವಳ ದೇಹದಲ್ಲಿ ಬೆಂಕಿ ಉರಿಯುತ್ತದೆ. ನಂತರ ಪಂಕಜ ತನ್ನ ಕೋಣೆಗೆ ಬಂದು ಮಲಗುತ್ತಾಳೆ. ಅವಳು ನಿರಂತರವಾಗಿ ಆ ಕಾಪು ಮನುಷ್ಯನ ಬಗ್ಗೆ ಯೋಚಿಸುತ್ತಿದ್ದಳು. ಅದೇ ಯೋಚನೆಯಲ್ಲಿ ಮುಳುಗಿದ್ದಳು. ಸ್ನೇಹಿತರೆ, ಪಂಕಜಾಗೆ ಸಹಿಸಲಾಗದ ನಂತರ ಮತ್ತೆ ಆ ಕಾಪು ಹಬ್ಬಿದ ಕೋಣೆಗೆ ಹೋಗಿ ಅವನ ಕೋಣೆಯ ಬಾಗಿಲು ತಟ್ಟಿ ಹೇಳುತ್ತಾಳೆ, ನಾನು ನಿಮ್ಮೊಂದಿಗೆ ಒಂದಿಷ್ಟು ಮಾತನಾಡಬೇಕು. ಕಾಪು ಮನುಷ್ಯ ಇವಳಿಗೆ ಹೇಳುತ್ತಾನೆ, ಸರಿ ಮೇಡಮ್, ನಾನು ಈಗ ನಿಮಗೆ ಬಾಡಿಗೆ ಕೊಡುತ್ತೇನೆ. ಆದರೆ ಇವಳು ಅವನಿಗೆ ಹೇಳುತ್ತಾಳೆ, ನನಗೆ ಬಾಡಿಗೆ ಬೇಡ, ನನಗೆ ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಚರ್ಚಿಸಬೇಕಿತ್ತು ಎನ್ನುತ್ತಾಳೆ. ಅವನು ಹೇಳುತ್ತಾನೆ, ಟೆಲ್ ಮೀ, ನಿಮಗೆ ಏನಾಗಬೇಕಿದೆ? ಪಂಕಜ ಅವನಿಗೆ ಹೇಳುತ್ತಾಳೆ, ಒಂದಿಷ್ಟು ಸಮಯದ ಹಿಂದೆ ನೀವು ನಿಮ್ಮ ಫೋನ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡುತ್ತಿದ್ದಿರಿ ಮತ್ತು ಕೆಲಸ ಮಾಡುತ್ತಿದ್ದಿರಿ. ಇದರಿಂದ ನೀವು ನಿಮ್ಮ ಬಾಯಿಯಿಂದ ವಿಚಿತ್ರ ಧ್ವನಿಗಳು ಹೊರಹಾಕುತ್ತಿದ್ದೀರಿ ಎಂದಾಗ ಆ ಕಾಪು ಮನುಷ್ಯ ನಾಚಿಕೆ ಪಡುತ್ತಾನೆ ಮತ್ತು ಏನೂ ಹೇಳದೆ ಸುಮ್ಮನಾಗುತ್ತಾನೆ. ಪಂಕಜ ಅವನಿಗೆ ಹೇಳುತ್ತಾಳೆ, ನೋಡಿ, ನಾನು ನಿಮ್ಮಿಂದ 1 ರೂಪಾಯಿ ಕೂಡ ಬಾಡಿಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ನೀವು ಇದನ್ನು ಮಾಡುತ್ತಿದ್ದೀರಲ್ಲ, ಅದನ್ನು ನನ್ನೊಂದಿಗೆ ಮಾಡಬಹುದಲ್ಲವೇ? ನನಗೆ ಕೆಲವು ಆಸೆಗಳಿವೆ, ಕನಸುಗಳಿವೆ ಎನ್ನುತ್ತಾಳೆ. ಆ ಕಾಪು ಮನುಷ್ಯ ಸಿಕ್ಕಿದ್ದೇ ಚಾನ್ಸ್ ಎಂದು ಒಪ್ಪಿಕೊಳ್ಳುತ್ತಾನೆ. ನಂತರ ತನ್ನ ಭುಜದ ಮೇಲೆ ಎತ್ತಿಕೊಂಡು ಕೂಟಲು ಶುರು ಮಾಡುತ್ತಾನೆ. ನಂತರ ಸಂಬಂಧವನ್ನು ಸ್ಥಾಪಿಸುತ್ತಾರೆ. ಸ್ನೇಹಿತರೆ, ಬಹಳ ದಿನಗಳು ಕಳೆದ ಮೇಲೆ ತೃಪ್ತಿಯ ಪಡುವ ಅವಕಾಶ ಸಿಕ್ಕಾಗ ಈ ಕಾಪು ಹಬ್ಬಿನೊಳಗೆ ತನ್ನ ತೃಪ್ತಿಯನ್ನು ಮುಂದುವರಿಸುತ್ತಿದ್ದಳು. ಸ್ನೇಹಿತರೆ, 1 ತಿಂಗಳ ಸಮಯ ಕಳೆದಾಗ ಕಾಪು ಮನುಷ್ಯ ಅವಳಿಗೆ ಹೇಳುತ್ತಾನೆ, ಈಗ ನನ್ನ ವೀಸಾ ಮುಗಿಯುತ್ತಿದೆ, ಈಗ ನಾನು ನನ್ನ ದೇಶಕ್ಕೆ ಹೋಗಬೇಕು. ಸ್ನೇಹಿತರೆ, ಅವನ ಪುರುಷತ್ವದಿಂದ ಬಹಳ ಸಂತೋಷವಾಗಿದ್ದಳು. ಅವನಿಗೆ ಆ ಸಾಮರ್ಥ್ಯ ಇರಲಿಲ್ಲ. ನಾನು ಅವನಿಂದ ವಿಚ್ಛೇದನ ಪಡೆದಿದ್ದೇನೆ ಮತ್ತು ಈ ಮನೆಯಲ್ಲಿ ನಾನು ಏಕಾಂಗಿಯಾಗಿ ವಾಸಿಸುತ್ತಿದ್ದೇನೆ. ಆದರೆ ನನಗೆ ಈಗ ನಿನ್ನ ಇರುವಿಕೆ ನನಗೆ ಸಂತೋಷ ತಂದಿದೆ ಎನ್ನುತ್ತಾಳೆ. ನನ್ನ ಬಳಿ ಬಹಳ ಆಸ್ತಿ ಇದೆ, ಬಹಳ ಜಮೀನು ಇದೆ, ಬಹಳ ಹಣ ಇದೆ. ಹಣದ ಕೊರತೆ ಇಲ್ಲ. ಕೊರತೆ ಇರುವವರು ಕೇವಲ ಒಬ್ಬ ಪುರುಷತ್ವನ ಮಾತ್ರ. ಆ ಕೊರತೆಯನ್ನು ನೀನು ಪೂರೈಸಬಹುದು ಎನ್ನುತ್ತಾಳೆ. ಸ್ನೇಹಿತರೆ, ಈ ಕಾಪು ಮನುಷ್ಯ ಹೇಳುತ್ತಾನೆ, ಸರಿ, ನೀನು ನನ್ನೊಂದಿಗೆ ಮದುವೆಯಾಗಲು ಬಯಸಿದರೆ ತುಂಬಾ ಒಳ್ಳೆಯದು. ಆದರೆ ಈಗ ನಾನು ವೀಸಾ ಮುಗಿಯುತ್ತದೆ. ನಾನು ಒಮ್ಮೆ ನನ್ನ ದೇಶಕ್ಕೆ ಹೋಗುತ್ತೇನೆ. ನಂತರ ಮತ್ತೆ ವೀಸಾ ತೆಗೆದುಕೊಂಡು ಬರುತ್ತೇನೆ. ಆವಾಗ ನಿನ್ನೊಂದಿಗೆ ಮದುವೆಯಾಗುತ್ತೇನೆ ಎಂದಾಗ ಒಪ್ಪುತ್ತಾಳೆ. ನಂತರ ಈ ಕಾಪು ಮನುಷ್ಯ ತನ್ನ ದೇಶ ಆಫ್ರಿಕಾಗೆ ಹೋಗುತ್ತಾನೆ. ಆಫ್ರಿಕಾಗೆ ಹೋದ ನಂತರ ಅವನು ಬಂದು ಅಂತರಂಗ ಸವಿರುಚಿಯ ತಿಂಗಳು ತನ್ನ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ತನ್ನ ಮನೆ ಕುಟುಂಬದವರೊಂದಿಗೆ ಮಾತನಾಡುತ್ತಾನೆ. ನನಗೆ ಭಾರತೀಯ ಮಹಿಳೆಯ ಮೇಲೆ ಪ್ರೀತಿ ಬಂದಿದೆ ಮತ್ತು ಅವಳೊಂದಿಗೆ ಮದುವೆಯಾಗಲು ಅಲ್ಲಿಗೆ ಹೋಗಲು ಬಯಸುತ್ತೇನೆ ಎಂದು ಕುಟುಂಬದೊಂದಿಗೆ ಮಾತನಾಡುತ್ತಾನೆ. ಆ ಕಾಪು ಮನುಷ್ಯ ಮಾತುಗಳಿಗೆ ಅವನ ಮನೆ ಕುಟುಂಬಸ್ಥರು ಒಪ್ಪುತ್ತಾರೆ ಮತ್ತು ಹೇಳುತ್ತಾರೆ, ಸರಿ. ನಂತರ ಕಪ್ಪು ಮನುಷ್ಯ ಮತ್ತೆ ವೀಸಾ ತೆಗೆದುಕೊಂಡು ಭಾರತಕ್ಕೆ ಇಳಿದು ಹತ್ತಿರ ಬರುತ್ತಾನೆ. ಅವಳನ್ನು ನೋಡಿದಾಗ ಬಹಳ ಸಂತೋಷ ಪಡುತ್ತಾಳೆ. ನಂತರ ಇಬ್ಬರು ತಮ್ಮ ತಮ್ಮ ಆಚಾರ ವಿಚಾರಗಳಂತೆ ಮದುವೆಯಾಗುತ್ತಾರೆ. ಮದುವೆಯಾದ ನಂತರ ಈ ಕಾಪು ಮನುಷ್ಯ ಅವಳನ್ನು ಆಫ್ರಿಕಾ ಕರೆದೊಯ್ಯುತ್ತಾನೆ ಮತ್ತು ತನ್ನ ಮನೆ ಕುಟುಂಬದವರಿಗೆ ಪರಿಚಯಿಸುತ್ತಾನೆ.
ಸ್ನೇಹಿತರೆ, ಈ ಕಾಪು ಮನುಷ್ಯನ ಕುಟುಂಬದವರು ಪಂಕಜಳನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಅವಳ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವಳು ಯೋಚಿಸುತ್ತಿದ್ದರೆ, ನಾವು ಕನಸಿನಲ್ಲಿ ಇಷ್ಟು ಸುಂದರ ಸೊಸೆಯನ್ನು ಸಿಗುತ್ತಾಳೆ ಎಂದು ಯೋಚಿಸಿರಲಿಲ್ಲ. ಸ್ನೇಹಿತರೆ, ನಂತರ ಈ ಕಾಪು ಮನುಷ್ಯ ಮತ್ತು ಪಂಕಜ ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಚೆನ್ನಾಗಿ ನಗುತ್ತಾ ಸಂತೋಷದಿಂದ ವಾಸಿಸಲು ಪ್ರಾರಂಭಿಸುತ್ತಾರೆ. ಯಾವಾಗಲಾದರೂ ಬಾರಕ್ಕೆ ಬರುವ ಮನಸ್ಸಾದಾಗ ಇಬ್ಬರು ಬರುತ್ತಿದ್ದರೂ ಮನೆಯಲ್ಲಿ ಚೆನ್ನಾಗಿ ವಾಸವಿತ್ತು. ಈ ರೀತಿಯಲ್ಲಿ ಇಬ್ಬರ ಜೀವನ ಬಹಳ ಚೆನ್ನಾಗಿ ಸಾಗುತ್ತದೆ. ಮತ್ತು ಇಂದಿನ ಸಮಯದಲ್ಲಿ ಕಾಪು ಮನುಷ್ಯ ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಇಬ್ಬರು ಪತಿ ಪತ್ನಿಯರು ತುಂಬಾ ಚೆನ್ನಾಗಿ ವಾಸಿಸುತ್ತಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.